ನಮಸ್ಕಾರ. ಇವತ್ತು ನಾವು ಎವಿಡೆನ್ಸ್ ಆಕ್ಟ್ನ ಸೆಕ್ಷನ್ 4 ಅಂದ್ರೆ ಪ್ರಸ್ತುತ ವಾಸ್ತವಾಂಶಗಳು ಅಥವಾ ರೆಲೆವೆಂಟ್ ಫ್ಯಾಕ್ಟ್ಸ್ ಬಗ್ಗೆ ಡೈರೆಕ್ಟ್ ಆಗಿ ತಿಳ್ಕೊಳ್ಳೋಣ. ಅಸಲಿಗೆ ಕೋರ್ಟ್ಗಳು ಸಂಬಂಧವೇ ಇಲ್ಲದ ಹಾಗೆ ಕಾಣೋ ಘಟನೆಗಳನ್ನ ಒಂದೇ ಕೇಸ್ಗೆ ಹೇಗೆ ಲಿಂಕ್ ಮಾಡ್ತವೆ? ಇಂಟ್ರೆಸ್ಟಿಂಗ್ ಅಲ್ವಾ? ಓಕೆ, ಒಂದೇ ಘಟನೆಯ ಭಾಗ ಆಗಿರೋ ಫ್ಯಾಕ್ಟ್ಸ್ ಕಾನೂನಿನ ಪ್ರಕಾರ ಹೇಗೆ ರಿಲೆವೆಂಟ್ ಆಗತ್ತೆ ಅಂತ ಫಸ್ಟ್ ನೋಡೋಣ ಬನ್ನಿ. ಸೆಕ್ಷನ್ 4 ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ಡೈರೆಕ್ಟ್ ಇಶ್ಯೂ ಇಲ್ದಿದ್ರೂ ಲಿಂಕ್ ಆಗಿರೋ ಪ್ರತಿಯೊಂದು ಫ್ಯಾಕ್ಟ್ ಕೂಡ ರೆಲೆವೆಂಟ್ ಅಂತ. ಘಟನೆಗಳು ಒಂದೇ ಟೈಮ್ ಒಂದೇ ಜಾಗದಲ್ಲಾಗಿರ್ಲಿ ಅಥವಾ ಬೇರೆ ಬೇರೆ ಕಡೆ ಆಗಿರ್ಲಿ ಈ ರೂಲ್ ಪಕ್ಕಾ ಅಪ್ಲೈ ಆಗುತ್ತೆ. ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಕಾನೂನಿನಲ್ಲೇ ಕೊಟ್ಟಿರೋ 4 ಬೆಸ್ಟ್ ಎಕ್ಸಾಂಪಲ್ಸ್ನ ನಾವೀಗ ನೋಡೋಣ. ಎಕ್ಸಾಂಪಲ್ ಎ, ಜಗಳ ಮತ್ತು ಹೊಡೆದು ಕೊಲೆ ಮಾಡಿರೋ ಒಂದು ಕ್ರೈಮ್ ಸೀನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಘಟನೆಗೂ ಮುಂಚೆ, ನಡೆಯುವಾಗ ಅಥವಾ ಆಮೇಲೆ ಸುತ್ತಮುತ್ತಲಿನ ಜನ ಆಡಿದ ಮಾತು, ಮಾಡಿದ ಆಕ್ಷನ್ಸ್ ಎಲ್ಲವೂ ಕಂಪ್ಲೀಟ್ಲಿ ರೆಲೆವೆಂಟ್ ಆಗುತ್ತೆ. ಎಕ್ಸಾಂಪಲ್ ಬಿ, ಇದು ಸ್ವಲ್ಪ ಸೀರಿಯಸ್ ಕೇಸ್, ಗವರ್ಮೆಂಟ್ ವಿರುದ್ಧವೇ ನಡೆಯುವ ಸಶಸ್ತ್ರ ದಂಗೆಯನ್ನೇ ತಗೊಳ್ಳಿ. ಇಲ್ಲಿ ಆಸ್ತಿ ನಾಶ, ಸೈನ್ಯದ ಮೇಲೆ ಅಟ್ಯಾಕ್ ಇವೆಲ್ಲ ಬೇರೆ ಬೇರೆ ಅನ್ಸಿದ್ರು ಒಂದೇ ಟ್ರಾನ್ಸಾಕ್ಷನ್ ಅಡಿ ಬಂದ್ಬಿಡುತ್ತೆ. ಇದರಲ್ಲಿ ಟ್ವಿಸ್ಟ್ ಏನಂದ್ರೆ, ಆ ಪ್ರತಿಯೊಂದು ಜಾಗದಲ್ಲೂ ಆರೋಪಿ ಫಿಸಿಕಲ್ ಆಡಿ ಇರಲೇಬೇಕು ಅಂತೇನಿಲ್ಲ, ಆದರೂ ಆ ಫ್ಯಾಕ್ಟ್ಸ್ ರೆಲೆವೆಂಟ್. ಎಕ್ಸಾಂಪಲ್, ಸಿ ಲೆಟರ್ ಮುಖಾಂತರ ಮಾನಹಾನಿ ಅಂದ್ರೆ ಡಿಫಮೇಷನ್ ಮಾಡಿರೋ ಕೇಸ್ಗಳಿಗೂ ಈ ರೂಲ್ಸ್ ಸೇಮ್ ಟು ಸೇಮ್ ಅಪ್ಲೈ ಆಗುತ್ತೆ. ಕೇವಲ ಆ ಒಂದು ಪತ್ರ ಮಾತ್ರವಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಿಂದಿನ ಮುಂದಿನ ಎಲ್ಲಾ ಲೆಟರ್ಗಳು ಕೂಡ ಕೇಸಿಗೆ ತುಂಬಾನೇ ಇಂಪಾರ್ಟೆಂಟ್. ಆ ಪತ್ರಗಳಲ್ಲಿ ಮಾನಹಾನಿ ಮಾಡಿರೋ ವಿಷಯ ಡೈರೆಕ್ಟ್ ಆಗಿ ಇಲ್ಲದೇ ಇದ್ರೂ ಸರಿ, ಅವುಗಳು ಲೀಗಲಿ ರೆಲೆವೆಂಟ್ ಫ್ಯಾಕ್ಟ್ಸ್ ಆಗಿರುತ್ತೆ. ಫೈನಲಿ ಎಕ್ಸಾಂಪಲ್ ಡಿ, ಬಿಸ್ನೆಸ್ನಲ್ಲಿ ಆರ್ಡರ್ ಮಾಡಿದ ಗೂಡ್ಸ್ ಹೇಗೆ ಡೆಲಿವರಿ ಆಗುತ್ತೆ ಅನ್ನೋ ಪ್ರೊಸೆಸ್ ನೋಡಿ. ಸರಕುಗಳು ಒಬ್ರಿಂದ ಒಬ್ರಿಗೆ ಪಾಸ್ ಆಗ್ತಾ ಹೋದಾಗ ಪ್ರತಿಯೊಂದು ಟ್ರಾನ್ಸ್ಫರ್ ಕೂಡ ಒಂದು ಪರ್ಫೆಕ್ಟ್ ಚೈನ್ ಕ್ರಿಯೇಟ್ ಮಾಡ್ತಾ ಇಲ್ವಾ? ಹೌದು, ಕಾನೂನಿನ ಪ್ರಕಾರ ಆ ಪ್ರತಿಯೊಂದು ಡೆಲಿವರಿ ಸ್ಟೆಪ್ ಕೂಡ ಈ ಟ್ರಾನ್ಸಾಕ್ಷನ್ನ ರೆಲೆವೆಂಟ್ ಫ್ಯಾಕ್ಟ್ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಈ 4 ಎಕ್ಸಾಂಪಲ್ಸ್ ನೋಡಿದಾಗ ನಮಗೆ ಒಂದು ಸಿಂಪಲ್ ಆದರೆ ಪವರ್ಫುಲ್ ಪ್ಯಾಟರ್ನ್ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಅದೇನಂದ್ರೆ, ಸಂಬಂಧವೇ ಇಲ್ಲ ಅನ್ನೋ ಫ್ಯಾಕ್ಟ್ಸ್ ಒಟ್ಟಾಗಿ ಸೇರ್ಕೊಂಡು ಕೋರ್ಟ್ ಮುಂದೆ ಒಂದು ಕಂಪ್ಲೀಟ್ ಸ್ಟೋರಿ ಅಥವಾ ಟ್ರಾನ್ಸಾಕ್ಷನ್ ಕಟ್ಕೊಡ್ತವೆ. ಹಾಗಾದ್ರೆ ಮಾಡರ್ನ್ ಡಿಜಿಟಲ್ ಕ್ರೈಮ್ಗಳಿಗೆ ಈ ರೂಲ್ ಹೇಗೆ ಅಪ್ಲೈ ಆಗ್ಬೋದು? ಕಮೆಂಟ್ ಮಾಡಿ.